ಆಗಿರೋದ್ರಿಂದ ಡಗ್ ಕಂಟೆಂಟ್ ಅಂದು ತಂದಿದಾರಲ್ಲ, ಈಗ ಯೂತ್ಗೆ ಜನ್ರೇಷನ್ಗೆ ಗೊತ್ತಾಗುತ್ತೆ ಏನು ಮಾಡಬಾರ್ದು ಏನು ಮಾಡಬೇಕಂತ. ಸೊ ತಾಯಿ ಸೆಂಟಿಮೆಂಟ್ ಭಾಳ ಚೆನ್ನಾಗಿದೆ. ಸೊ ಎವ್ರಿಥಿಂಗ್ ಇದೆ. ಫೀಲ್ ಮ್ಯೂಸಿಕ್ ಅಂತೂ ಭಾಳ ಸೂಪರ್. ಲೊಕೇಶನ್ಸ್ ವೆರಿ ಗುಡ್. ಆ ಫೀಲ್ ಇದೆ. ಈಗ ಜೂನ್ ಜುಲೈ ಈಗ ಮಳೆಕಾಲ ಅಲ್ಲ, ಅದು ಭಾಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಅವ್ರಿಗೂ ಆ್ಯಂಡ್ ಅವ್ರ ಎಂಟೈರ್ ಟೀಮ್, ಡೈರೆಕ್ಟ್ರಿಗೆ, ಆದಮೇಲೆ ಮ್ಯೂಸಿಕ್ ಡೈರೆಕ್ಟ್ರಿಗೆ, ಹೀರೋಯಿನ್ಸು, ಎಲ್ಲ ಆರ್ಟಿಸ್ಟ್ ಎಲ್ಲರಿಗೂ ಸಲ್ಲುತ್ತೆ. ಎಲ್ಲ ಈ ಒಂದು ಯೂನಿಟಾಗಿ ಒಂದು ಟೀಮ್ ವರ್ಕ್ ಮಾಡಿದೆ. ಸೊ ಐ ವಿಶ್ ಯು ಆಲ್ ಬೆಸ್ಟ್ ಫಾರ್ ಫುಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಇವಾಗ ಒಂದು ಹೊಸ ತಂಡ ಬಂದು ಈ ಥರ ಸಿನಿಮಾ ಬರ್ತಾ ಇದ್ದರೆ ಅಂದರೆ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲರೂ ಇವಾಗ ಹೀರೋಯಿನ್ ಆಗಿರ್ಬೋದು, ಸುಮಾರು ಒಂದು ಚಿತ್ರದಲ್ಲಿ ಎಷ್ಟೊಂದು ನಟರು ಎಲ್ಲ ಹೊಸಬ್ರೆ. ಸೊ ಆ್ಯಂಡ್ ಡೈರೆಕ್ಟರ್ ಬಗ್ಗೆನೂ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಒಂಥರ ಕಥೆನ ತೊಗೊಂಡು ಹೋಗಿದ್ದಾರೆ. ಸೊ ಎಲ್ಲೂ ಒಂದು ರೀತಿ ಬೋರ್ ಆಗೋಲ್ಲ. ಸಾಂಗ್ಸ್ ಆಗಿರ್ಬೋದು, ಸೊ ಸಾಂಗ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಆ್ಯಂಡ್ ಕೆಲವೊಂದು ಫೈಟ್ಸು ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಓವರಾಲ್ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಎಂಜಾಯ್ ಮಾಡ್ಬೋದು. ಸೊ ಅಷ್ಟೇ. ಮೂವಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮಾಡಿರುವಂತೆಲ್ಲರೂ ಕೂಡ ಹೊಸಬರು, ಇನ್ಕ್ಲೂಡಿಂಗ್ ಡೈರೆಕ್ಟರ್ ಆಲ್ಸೋ ಸಂಜಯ್ ಮಳವಳ್ಳಿ ಅಂದ್ಬಿಟ್ಟು ನನ್ನ ಆತ್ಮೀಯ ಗೆಳೆಯ. ತುಂಬ ಮೂವಿ ಅದ್ಭುತವಾಗಿ ಬಂದಿದೆ, ಎಲ್ಲೂ ಕೂಡ ಬೋರ್ ಅನ್ಸಲ್ಲ. ಸಾಂಗ್ಸ್ಗಳಾಗಿರ್ಬೋದು, ಲಿರಿಕ್ಸ್ಗಳಾಗಿರ್ಬೋದು ತುಂಬ ಅದ್ಭುತವಾಗಿ ಬಂದಿದೆ. ಪ್ರೊಡ್ಯೂಸರ್ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವರು ಕೂಡ ಒಂದು ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿದ್ದಾರೆ. ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹೀರೋ ತುಂಬ ಆ್ಯಕ್ಟಿವ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹೀರೋಯಿನ್ ತುಂಬ ಕ್ಯೂಟ್ ಆಗಿದ್ದಾರೆ. ಈ ಥರ ಒಂದು ಕನ್ನಡ ಸಿನಿಮಾ ಇದುವರೆಗೂ ಬಂದಿರಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಮೂವಿಲಿ. ನಾವು ಕನ್ಫ್ಯೂಸ್ ಆಗ್ತೀವಿ ನೆಕ್ಸ್ಟ್ ಏನಾಗ್ಬೋದು ಅಂತ. ಆದರೆ ಫೈನಲಿ ಕನ್ಕ್ಲೂಡೆಡ್ ಮಾತ್ರ ತುಂಬ ಹ್ಯಾಪಿ ಎಂಡಿಂಗ್ ಆಗಿರುತ್ತೆ. ಸೊ ಸ್ಯಾಡ್ನೆಸ್ ಏನಪ್ಪ ಅಂತಂದ್ರೆ ಅವ್ರ ತಾಯಿಗೆ ಒಬ್ರು ಇರಬೇಕಾಗಿತ್ತು ಅನ್ನೋದು ನಮ್ಮ ಆಶಯ. ಆದರೂ ಕೂಡ ಒಂದು ಸ್ಟೋರಿ ಆಗಿರೋದ್ರಿಂದ ತುಂಬ ಅದ್ಭುತವಾಗಿ ಡೈರೆಕ್ಟರ್ ತುಂಬ ಚೆನ್ನಾಗಿ ಹೇಳ್ಕೊಂಡು ಬಂದಿದ್ದಾರೆ. ಇಂಥ ಕಲಾವಿದರು ಇನ್ನು ಮುಂದೆ ಬರಬೇಕು, ಅವ್ರು ತುಂಬ ಒಳ್ಳೆ ಅವಕಾಶಗಳು ಸಿಗಲಿ ಅಂತ ನಾನು ಈ ಮೂಲಕ ಅವ್ರಿಗೆ ಹಾರೈಸ್ತೀನಿ. ಫಿಲಮ್ ತುಂಬ 100 ಡೇಸಾಗಿ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಓಡಲಿ ಅಂತ ನಾನು ಈ ಮೂಲಕ ಅವ್ರನ್ನ ಆಶೀರ್ವಾದ ಕೇಳ್ಕೊತೀನಿ ಕನ್ನಡ ಜನತೆಯಲ್ಲಿ. ನಮ್ಗೆ ಏನೇನು ನೆನಪಾಗುತ್ತೆ ಅಂತಂದರೆ ನಮ್ಮದೇ ಒಂದು ಸ್ಟೋರಿಗಳಿವೆಲ್ಲ. ಕಾಲೇಜ್ ಅಂಪಲ್ಲಿ ನಾವೆಲ್ಲ ತುಂಬ ಲವ್ ಮಾಡಿಬಿಟ್ಟು ಅಂತ ಹೇಳ್ತೀನಿ. ಅದು ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಹೊಸಬ್ರು ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಹೊಸ ಮೂವಿ, ಕನ್ನಡ ಮೂವಿನ ಸಪೋರ್ಟ್ ಮಾಡಿ. ಓಕೆ, ಅದು ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹೇಳೋದಲ್ಲ, ಟೋಟಲಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಎಲ್ಲ ಬಂದು ನೋಡ್ಬೋದು. ಓಕೆ, ಥ್ಯಾಂಕ್ ಯು. ಕಾಲೇಜ್ ಕಲಾವಿದ. ಸೊ ಮೇಕಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಅಲ್ಟಿಮೇಟ್. ಮ್ಯೂಸಿಕ್ಕು ಸಕ್ಕದಾಗಿದೆ. ಸೊ ಆಲ್ರೆಡಿ ಆನಂದ್ ವಿಡಿಯೋದಲ್ಲಿ ಆ ಹಾಡನ್ನು ಕೇಳ್ಬಿಟ್ಕೊಂಡು ಎಲ್ಲ ಖುಷಿ ಪಟ್ಟಿದ್ದೀರ, ಅದ್ರ ಬಗ್ಗೆ ಗೊತ್ತಾಯಿದೆ, ನಾನು ಹೇಳಬೇಕು ಅಂತೇನಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಮೇಕಿಂಗ್ ವೈಸಲ್ಲಿ. ಸೊ ಹೊಸ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಯಾರು ಹೊಸಬ್ರು ಅಂತ ಅನಿಸಲ್ಲ, ಎಲ್ಲ ಅನುಭವ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಸಿನಿಮಾ ಸಕ್ಕದಾಗಿ ಮೂಡಿ ಬಂದಿದೆ. ಸೊ ಸಾಂಗು ಸಕ್ಕತ್ತಾಗಿದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ, ಓಕೆನಾ? ಹಾಗೆ ನಮ್ಮ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕಾಲೇಜ್ ಕಲಾವಿದ ಒಳ್ಳೆ ಮೂವಿ, ಫುಲ್ಲು ಎಮೋಷನ್ ಕೂಡ ಕ್ಯಾರಿ ಮಾಡುತ್ತೆ. ಒಂದು ಜರ್ನಿ ಮೂವಿ. ಎಲ್ಲರೂ ಹೊಸೊಬ್ರನ್ನ ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್ ಕಾಲೇಜ್ ಕಲಾವಿದ. ಸೂಪರ್ ಆಗಿದೆ ಸರ್ ಮೂವಿ. ಲವ್ ಸೀನ್, ಹಂಗೆ ಪಾಂಡ ಅಂತ ಒಂದು ಕ್ಯಾರೆಕ್ಟರು ಸೂಪರ್ ಆಗಿದೆ. ಸೂಪರಾಗಿ ಮಾಡಿದ್ದಾರೆ. ಮನೆಯದ್ರು ಲವ್ ಸ್ಟೋರಿನೇ ಫುಲ್ಲು. ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ. ಮೇನ್ ಅಂದರೆ ಸಾಂಗ್ಸೇನೆ. ಕಾಲೇಜ್ ಕಲಾವಿದ ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ವಿಲನ್ಸ್ ಮಾತ್ರ ಸೂಪರ್ ಆಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಗಜಾನನ ಬ್ಯಾನರು ಸಂಜಯ್ ಮಳವಳ್ಳಿ ಸರ್. ಆ ಮೂವಿ ಫಸ್ಟ್ ಮೂವಿ, ಎಲ್ಲರೂ ಹಾರೈಸಿ. ಚೆನ್ನಾಗಿದೆ ಮೂವಿ. ಕಾಲೇಜು ಸ್ಟೋರಿ ಇದೆ, ಫ್ಯಾಮಿಲಿ ಸ್ಟೋರಿ ಇದೆ, ಲವ್ ಸ್ಟೋರಿ ಇದೆ. ಹಾರೈಸಿ, ಸಹಕರಿಸಿ, ಈ ಮೂವಿನ ಮುಂದುವರಿಸ್ಕೊಂಡು ಹೋಗಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಮೂವಿ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ. ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಕಾಸ್ಟು ಚೆನ್ನಾಗಿ ಮಾಡಿದ್ದಾರೆ. ಆರ್ ಎಲ್ ಸೂರ್ಯ ಅವರು ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕನ್ನಡ ತುಂಬ ಚೆನ್ನಾಗಿದೆ. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರತಿಯೊಬ್ಬರು ಲೈಕ್ ಹೊಸೊಬ್ರು ಯಾರಿದ್ದಾರೆ ಎಲ್ಲ ಹೊಸ ತಂಡನೇ. ಸೊ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸ್ ತುಂಬ ಇಷ್ಟ ಆಯಿತು. ಫೈಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಹುಲಿ ಕಾರ್ತಿಕ್ ಅವ್ರ ಕಾಮಿಡಿ ಇದೆ, ತುಂಬ ಚೆನ್ನಾಗಿದೆ. ಹೀರೋಯಿನ್ ಎಲ್ಲರದ್ದು ಆ್ಯಕ್ಟಿಂಗ್ ಪ್ರತಿಯೊಬ್ಬರದ್ದು ಯಾರ್ದು ಹೊಸಬ್ರು ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಂಡ ಇದು, ಯಾಕೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಮ್ಯೂಸಿಕಲಿ ಅಂದರೆ ಮ್ಯೂಸಿಕಲ್ ಸ್ಟೋರಿ ಅಂತ ಏನು ಹೇಳ್ತಿದ್ದಾರೆ ಅವರು, ಅದು ಹಾಗೆ ಮೂಡಿ ಬಂದಿದೆ ಆ್ಯಕ್ಚುಲಿ. ಆ್ಯಂಡ್ ಸೀನ್ಸ್ಗಳಾಗಲಿ, ಲೊಕೇಶನ್ಸ್ಗಳಾಗಲಿ, ಆ್ಯಂಡ್ ಬಿಕಾಸ್ ಆಫ್ ದಟ್ ವೆದರ್ ಆಗಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ. ಟ್ವಿಸ್ಟು ಚೆನ್ನಾಗಿಟ್ಟಿದ್ದಾರೆ ಎಲ್ಲ ಥಿಂಗ್ಸ್ಗಳು. ಮತ್ತು ಫೈಟ್ಸು ಆ್ಯಸ್ ಅ ನ್ಯೂ ಟೀಮ್ ಆಗಿಬಿಟ್ಟು ಫೈಟ್ಸ್ ಈ ರೇಂಜಲ್ಲಿ ತೊಗೊಂಬಂದಿದ್ದಾರೆ, ಅದು ನಂಬೋಕ್ಕಾಗಲ್ಲ ಆ್ಯಕ್ಚುಲಿ. ಓಕೆ, ಹಾಗಾಗಿ ಎಲ್ಲರೂ ಬಂದು ಸಿನಿಮಾನ ನೋಡಿಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.